ನನ್ನ ಮೇಲೆ ಕನ್ನಡದೊಂದು ದೊಡ್ಡ ಸಾಲ ಇದೆ ಏನೋ ಅಂತ ಅನಿಸುತ್ತೆ ನನಗೆ. ಈ ಜನ್ಮದಲ್ಲಿ ಆ ಸಾಲ ತೀರಿಸಲೇಬೇಕು ನಾನು. ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ ನನಗೆ ಬಂದಿರೋವಂಥ ಎಲ್ಲ ಅಕಾಂಪ್ಲಿಷ್ಮೆಂಟ್ ನೋಡಿದ್ರೆ ನನಗೆ ಇದೇ ಫೀಲಿಂಗ್ ಇದೆ. ಚಿಕ್ಕ ವಯಸ್ಸಿಂದ ನಮಗೇನು ಹೇಳಿದ್ದಾರೆ, ನೀವು ಡಿಸರ್ವ್ ಮಾಡಬೇಕು. ಅದೇನೇ ಒಂದು ಡಿಗ್ರಿ ಆಗಿರಬಹುದು, ನಿಮ್ಮ ಲೈಫಲ್ಲಿ ಬರುವಂಥ ಏನೋ ಒಂದು ಅಕಾಂಪ್ಲಿಷ್ಮೆಂಟ್ನ ನೀವು ಪಡೆಯೋಕ್ಕೆ ಕಷ್ಟಪಡಬೇಕು, ಯು ಹ್ಯಾವ್ ಟು ಅರ್ನ್ ಇಟ್ ಅಂತ ಹೇಳ್ತಾರೆ. ಆದರೆ ನನ್ನ ಲೈಫಲ್ಲಿ ಸ್ವಲ್ಪ ಉಲ್ಟಾ ಇದೆ. ನನಗೆ ಸ್ವಲ್ಪ ಬೈ ನೌ ಪೇ ಲೇಟರ್ ಸ್ಕೀಮಲ್ಲಿದೆ ನನ್ನ ಲೈಫ್. ಅಂದರೆ ನನಗೆ ಲೈಫ್ ಫಸ್ಟ್ ಕೊಡುತ್ತೆ, ಆಮೇಲೆ ಇದೀಗ ನೀನು ತೀರಿಸ್ಬೇಕು. ಅದು ಎಲ್ಲ ವಿಷಯದಲ್ಲಿ ನೋಡಿ. ಇವತ್ತು TN ಸೀತಾರಾಮ್ ಅವರು ಬೆಳಿಗ್ಗೆ ಮೀಟ್ ಮಾಡಿ ನನಗೆ ನೀವು ತುಂಬ ಇಷ್ಟ ಅಂತ ಹೇಳ್ಬಿಡಿದ್ದಾರೆ. ನಾನು ಅದನ್ನು ಸಾಲ ಅಂತಲೇ ತೊಗೊಂಡಿದ್ದೀನಿ. ಈಗ ಅವ್ರು ಇಷ್ಟಪಡೋ ಅಂಥದ್ದು ನಾನು ಏನಾದರೂ ಲೈಫಲ್ಲಿ ಮಾಡಲೇಬೇಕು. ಅವ್ರು ಫಸ್ಟ್ ಕೊಟ್ಬಿಟ್ಟಿದ್ದಾರೆ ನನಗೆ. ಪ್ರಕಾಶ್ ಅವ್ರು ಹೇಳಿದರು, ನೀವು ಕನ್ನಡದಲ್ಲಿ ಏನಾದರೂ ಬರೀರಿ, ನಾವು ಪಬ್ಲಿಷ್ ಮಾಡ್ತೀವಿ. ಅದು ಒಂದು ಸಾಲ ಆಯ್ತು ನನ್ನ ಮೇಲೆ. ಬಟ್ ನಾನು ತುಂಬ ಆಪ್ಟಿಮಿಸ್ಟಿಕ್ ಜೀವಿ, ಬಹಳ. ಯಾಕಂದರೆ ನಾನು ಕವಿರತ್ನ ಕಾಳಿದಾಸ ಫಿಲ್ಮ್ ನೋಡಿದ್ದೀನಿ. ಅದರಲ್ಲಿ ಅವ್ರು ಹೇಗೆ ಫಸ್ಟು ಏನೂ ಗೊತ್ತಿರಲ್ಲ, ಆಮೇಲೆ ಕವಿರತ್ನ ಕಾಳಿದಾಸ ಆಗ್ತಾರಲ್ಲ. ನನಗೆ ಯಾಕೋ ನನ್ನ ಮೇಲೇನೂ ಆ ಥರ ವಿಪರೀತ ಆಪ್ಟಿಮಿಸಮ್ ಇದೆ. ಏನೋ ಒಂದು ಮಾಡ್ತೀನಿ ನಾನು.